ಹಾಂ ಮಹಾಸಂಘದಲ್ಲಿ ನಮ್ಮ ಪೂರ್ವಜರ ಹೆಮ್ಮೆಯ ಪೋಷಕರ ಯುವ ಸನ್ಮಾನ ಶ್ರೀ ಸಾಗರ್ ಚಂದ್ರಶೇಖರ್ ಅವರು ಈ ಕ್ಷೇತ್ರದ ಪ್ರಮುಖ ಸಮಾಜ ಶಾಸಕರು ಈಗಾಗಲೇ ನಮ್ಮ ಈ ಕ್ಷೇತ್ರದ ಜನಪ್ರತಿನಿಧಿಗಳಾದ ನಮ್ಮ ಒಂದೂರು ಸಂಸದರು ದಕ್ಷಿಣ ಶಾಸಕರು ನಮ್ಮ ಒಂದು ಶಾಸಕರು ಆಗಿರುವ ಈಗ ನೇರವಾಗಿ ಶಾಸಕರು ಆ ವಿದ್ಯಾರ್ಥಿಗಳ ಜೊತೆಗೆ ಅವರು ಹೋಗುತ್ತಿದ್ದಾರೆ. ಈಗ ರೈತರು ಬಂಧುಗಳು ನಮ್ಮ ಹಿರಿಯ ಜನಪ್ರಿಯ ಶಾಸಕರಾಗಿರುವ ಗೌರಿ ಶಂಕರವರು ಈಗ ಮುಂದಿನ ವರ್ಷದ ಮಾಸವನ್ನು ನೋಡಬಹುದು. ಇದು ಕೇವಲ 5 ಜಿಲ್ಲೆಯ ವಂಶಸ್ಥರು ಆಗಿರುತ್ತವೆ. ಈಗ ಲೋಕಸಭಾ ಸದಸ್ಯರು ಮುಗಿಸಿದ ಹೆಮ್ಮೆಯ ಸಂಸದರ ಯುವ ಸನ್ಮಾನಗಳು ಸಾಗರ ಈಶ್ವರ್ ಕೊಂಡೂರು ಅಭಿನಂದಿಸಿದ್ದಾರೆ. ಇವಾಗ ಮಾನ್ಯ ಶಾಸಕರು ಗೌರಿ ಶಂಕರವರು ಒಂದು ಪುಟ್ಟ ಮಗುವಿನ ಅಣ್ಣ ಬರ್ತಾನೆ ಎಲ್ಲರ ನಮ್ಮ ಗುರುಗಳು ವಿಡಿಯೋ ಮಾಡಿದ್ರೆ ಅದಕ್ಕಲ್ಲ ನಮ್ಮ ಗುರುಗಳು ಅಲ್ಲರ ಗಡ್ಬಡ್ 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 ಮಾಡೋದ. ಚಪ್ಪಲ್ ಬರಿ ಒಳಗೆ ಚಪ್ಪಲ್ ತಗೋ ಒಂದು ಬಸವ ಕಲ್ಯಾಣ ಸೈಕ್ಲಿಂಗ್ ಕ್ಲಬ್ ಅಂತ ಮಾಡಿದ್ವಿ. ನಾನು ಎಲ್ಲ ಕಡೆ ಓಡಾಡಿದ್ದೀನಿ. ಜಪಾನು, ನೆದರ್ಲ್ಯಾಂಡು, US, ಯುರೋಪು ಎಲ್ಲ ಕಡೆ ಓಡಾಡಿದ್ದೀನಿ. ಎಲ್ಲರೂ ಫಿಟ್ನೆಸ್ ಆಗಿ ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಾರೆ. ಓಕೆ, ನಾವು ಎಲ್ಲ ಸಣ್ಣ ಕೆಲಸ ಚಿಕ್ಕ ಚಿಕ್ಕ ಕೆಲಸ ಇದ್ರು ಎಲ್ಲ ಗಾಡಿ ತಗೊಂಡು ಹೋಗ್ತೀವಿ. ನನ್ನ ಉದ್ದೇಶ ಏನು ಅಂದ್ರೆ ಎಲ್ಲರೂ ಫಿಟ್ ಇರ್ಬೇಕಾದ್ರೆ ಚಿಕ್ಕ ಚಿಕ್ಕ ಕೆಲಸ ನಾವು ಸೈಕಲ್ ಮೇಲೆ ಓಡಿಡ್ಬೇಕು. ಸೊ ನಾವು ನೋಡಿ ನನ್ನ ಫ್ರೆಂಡ್ ಶ್ರೀನಿವಾಸ್ ಪಬ್ಬಾರ್, ಡಾಕ್ಟರ್ ಮಲ್ಲಿಕಾರ್ಜುನ್, ನಾವು ಒಂದು ಸೈಕ್ಲಿಂಗ್ ಕ್ಲಬ್ ಮಾಡೀವಿ ಅಂತ. ದಿಸ್ ಈಸ್ ಬಸವ ಕಲ್ಯಾಣ್ ಸೈಕ್ಲಿಂಗ್ ಕ್ಲಬ್ ಅಂತಿದೆ. ಸೊ ಯಾರಿಗೂ ಜಾಯಿನ್ ಮಾಡ್ಬೇಕಾದ್ರಿ ಜಾಯಿನ್ ಮಾಡ್ಬೋದು. ನಾವೊಂದು ಫೇಸ್ಬುಕ್ ಅಲ್ಲಿ ಬಿಟ್ಟಿವಿ ಬಸವ ಕಲ್ಯಾಣ್ ಸೈಕ್ಲಿಂಗ್ ಕ್ಲಬ್ ಅಂತ, ನೀವು ಸರ್ಚ್ ಮಾಡಿ ಜಾಯಿನ್ ಮಾಡ್ಬೋದು. ನಾವು ಡೈಲಿ ಸೈಕ್ಲಿಂಗ್ ಮಾಡ್ತೀವಿ. ನಮ್ಮ ಉದ್ದೇಶ ಏನಂದ್ರೆ ಎಲ್ಲರೂ ಫಿಟ್ ಇರಬೇಕು. ಎಲ್ಲರೂ ಫಿಟ್ ಇದ್ರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ನಾವು ಶ್ರೀನಿವಾಸ್ ಅಂದವ್ರು ಮಾತಾಡ್ತಾರೆ ನೋಡಿ. ಧನ್ಯವಾದಗಳು ವಿವೇಕ್. ಶ್ರೀ ಗುರು ಬಸವ ಲಿಂಗಾಯ ನಮಃ. ಇವತ್ತಿನ ಸ್ಲೋಗನ್ ಭಾಳ ಒಳ್ಳೇದಾಗಿ ಯೂಸ್ ಮಾಡ್ಯಾರ. ಸೈಕಲ್ ಬಳಸೋಣ, ಪರಿಸರ ಉಳಿಸೋಣ. ನಿಜವಾಗ್ಲೂ ಇನ್ಸ್ಪಿರೇಷನಲ್ ಅಂಡ್ ಮೋಟಿವೇಶನಲ್ ಇದೆ. ಈ ಬಸವ ಕಲ್ಯಾಣ್ ಸೈಕ್ಲಿಂಗ್ ಕ್ಲಬ್ ಮಾಡುವ ಉದ್ದೇಶ ಅಂದ್ರೆ ನಾನು ಸೈಕಲ್ ಮಾಡಿದ್ದು ಜಾಸ್ತಿ ಕೋಸ್ಟಲ್ ಏರಿಯಾದಲ್ಲಿ, ಮಂಗಳೂರಿಂದ ಮುಂಬೈ ತನಕ ನನ್ನ ಸೈಕ್ಲಿಂಗ್ ಆಗಿರೋದು.
ಸಾವಿರಾರು ಇವೆಂಟ್ ಐ ಮೀನ್ ಒಂದು 10 ಇವೆಂಟ್ಸ್ ಅದರಲ್ಲೂ ಭಾಗವಹಿಸಿದ್ದೀನಿ. ಎಲ್ಲಾದ್ರೂ ಮ್ಯಾರಥಾನ್ ಇತ್ತು ಸಮೀಪ ಅಂದ್ರೆ ಮಿಸ್ ಮಾಡ್ಕೊಳಂಗಿಲ್ಲ, ಎಸ್ಪೆಷಲಿ ನಾವು ಮೂವರು ಮಿಸ್ ಮಾಡ್ಕೊಳಂಗಿಲ್ಲ. ಬಟ್ ಒಬ್ಬ ಇದ್ದಾಗ ಸೈಕಲ್ ತೊಗೊಂಡು ನಾನೇ ಹೋಗ್ತೀನಿ. ಸೊ ನಮ್ದು ರೆಗ್ಯುಲರ್ ಎವ್ರಿ ಸಂಡೇ ನಮ್ಮ ಸೈಕಲ್ ಇರ್ತದ. ನಾ ಗುಲ್ಬರ್ಗದಾಗ ಜಾಬ್ ಇಟ್ಟುಕೊಂಡು ಎವ್ರಿ ಸಂಡೇ ಜಸ್ಟ್ ಟು ಮೋಟಿವೇಟ್ ಬಸವ ಕಲ್ಯಾಣಕ್ಕೆ ಎವ್ರಿ ಸಂಡೇ ಬಂದು ಟ್ರೆಕಿಂಗ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇದ್ರದ್ದು ಉದ್ದೇಶ ಏನಪ್ಪ ಅಂದ್ರೆ ಸೈಕಲ್ದು ಬೆನಿಫಿಟ್ಸ್ ಅಥವಾ ನೀವು ಹೆಂಗಾಗಿರ್ತೀರಿ, ನಿಮ್ಮ ಆರ್ಟಿಗೂ ಒಳ್ಳೆಯದ, ಫ್ಯೂಲ್ ಉಳಿತದ, ಪರಿಸರಕ್ಕೆ ನೀವು ಒಂದು ಕೊಡುಗೆ ಕೊಡ್ತಾ ಇದ್ದೀರಿ, ಏನೋ ಒಂದು ಮೆಸೇಜ್ ಕೊಡ್ತಾ ಇದ್ದೀರಿ. ಇವತ್ತು ನೋಡ್ಬೇಕಂದ್ರೆ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಿ, ಎಲ್ಲ ಹುಡುಗರು ಇದ್ದೀರಿ. ರಿಯಲಿ ಇದು ಮೋಟಿವೇಟಿಂಗ್ ಅದ. ನಾ ಏನಾದ್ರು ನಂದು ಏಜಿನವ್ರು ಯಾರು ಅದಾರ ಮತ್ತು ನನಗಿಂತ ಮೇಲಿನ ಏಜಿನವರು ಯಾರು ಅದಾರ ಅವರಿಗೆಲ್ಲರಿಗೂ ಹೃತ್ಪೂರ್ವಕವಾಗಿ ವೆಲ್ಕಮ್ ಮಾಡ್ತೀನಿ. ಪ್ಲೀಸ್ ಜಾಯ್ನ್ ಆಗಿರಿ. ಉದ್ದೇಶ ಏನಪ್ಪಾ ಅಂತಂದ್ರೆ ಬಿ ಹೆಲ್ದಿ, ಸ್ಟೇ ಹೆಲ್ದಿ, ಮೂವ್ ಹೆಲ್ದಿ, ಇದೇ ಉದ್ದೇಶ ಇಟ್ಕೊಂಡು ನಾವು ಈ ಕ್ಲಬ್ನ ಸ್ಟಾರ್ಟ್ ಮಾಡೀವಿ. ನಾವು ನಿಮ್ಗೆ ರಿಯಲಿ ಇದ್ರದ್ದು ಲಿಂಕ್ನು ಕಳಿಸ್ತೀವಿ, ಜಾಯಿನ್ ಆಗ್ರಿ. ಧನ್ಯವಾದಗಳು. ಮತ್ತೊಂದು ನಾವು ಮುಂದೆ ಮೋಸ್ಟ್ಲಿ ಡಿಸೆಂಬರ್ ಆರ್ ಜನವರಿ ಬಸವ ಕಲ್ಯಾಣದಲ್ಲಿ ಒಂದು ಮ್ಯಾರಥಾನ್ ಆರ್ಗನೈಸ್ ಮಾಡ್ತೀವಿ. ಎಲ್ಲರೂ ಜಾಯಿನ್ ಮಾಡ್ಬೇಕಂತ ಇಚ್ಛೆ ಪಡಿಸ್ತೀನಿ. ಥ್ಯಾಂಕ್ ಯು. ದಯವಿಟ್ಟು ಮಕ್ಕಳು ನೀವು ಇನ್ನೊಂದು ಇಬ್ಬರು ಆ ಸೈಕಲ್ ಹೋಗಿ ಅಲ್ಲಿ ನಿಮಗೆ ಟೀಚರ್ ಕೊಡ್ತಾ ಇದ್ದೀರ. ನೀವು ಮುಂದುಗಡೆ ಮುಗಿಸ್ಬೇಡ್ರಿ. ಈಗಾಗಲೇ ಬಹಳ ಸುಸ್ಥಿರವಾಗಿ ಈ ಕಾರ್ಯಕ್ಕೆ ಸಾಕ್ಷಿ ಆಗಿದಾಗ ಒಬ್ಬ ಬಸವಕಲ್ಯಾಣದಲ್ಲಿ ಭಕ್ತರ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣ, ಅದು ಹನುಮ ಮಠದ ಉತ್ಸವದ ಶರಣಕ ಮಠದ ನಿಮಿತ್ತವಾಗಿ ಒಂದು ಹೊಸತನ ಮತ್ತು ಎಲ್ಲರೂ ಗೆಳೆತನ, ಈ ಒಂದು ಸೈಕಲ್ ಜಾತದಿಂದ ಅನೇಕ ಲಾಭಗಳು ಕೂಡ ಆಗ್ತಾ ಇದೆ. ಈಗಾಗಲೇ ವೈದ್ಯರು ಮತ್ತು ಸ್ನೇಹಿತರು ಮತ್ತು ಶ್ರೀನಿವಾಸ್ ಅವರು, ವಿವೇಕ್ ಸರ್ ಅವರು ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ಸರ್ ಅವರು ಈಗಾಗಲೇ ನಾವು ವಿನಂತಿ ಮಾಡ್ತಾ ಇದ್ದೇವೆ, ನಿಮ್ಮ ಸೈಕಲ್ಗಳು ಅಲ್ಲೇ ಇಟ್ಕೊಳ್ರಿ. ಅಲ್ಲೇ ಇಟ್ಟು ಟೀ ಶರ್ಟ್ ಕೊಡ್ತಾ ಇದಾರೆ. ನೀವು ಯಾರು ಅಲ್ಲೇ ಮುಂದೆ ಬರ್ಬೇಡ್ರಿ. ನೀವು ಇಟ್ಟಲ್ಲಿ ಟೀ ಶರ್ಟ್ಗಳು ಮುಗಿಸ್ತಾ ಇದ್ರ. ಈಗಾಗಲೇ ಈ ಒಂದು ಬೆಳಗಿನ ವಚನ ಪಾರಾಯಣ ಮುಗಿಸ್ಕೊಂಡು ಪರಮಸಿದ್ಧ ಅಪ್ಪಾಜೀವರ ಪಾವನ ಸಂಧಾನದಲ್ಲಿ ಈಗಾಗಲೇ ನಮ್ಮ ಹೆಮ್ಮೆಯ ಸಂಸದರಾದ ಈಗಾಗಲೇ ಬೀದರ್ ಜಿಲ್ಲೆಯ ಸನ್ಮಾನ್ಯ ಸಂಸದರು ಇರುವ ಸಾಗರ್ ಈಶ್ವರ್ ಖಂಡ್ರೆ ಈಗ ನೇರವಾಗಿ ನೋಡುತ್ತಿದ್ದು ಆಗಲಾಗಬೇಕಾಗಿದೆ. ಈಗ ಸನ್ಮಾನ್ಯ ಸಾಗರ್ ಖಂಡ್ರೆ ನಮ್ಮ ಬೀದರಿನ ಸಂಸದರು ಈಗ ನೇರವಾಗಿ ಅಪ್ಪಾಜಿಯವರ ಪಾವನ ಸನ್ಮಾನ ಇವುಗಳ ದರ್ಶನ ಮಾಡ್ಕೊಂಡು ನೇರವಾಗಿ ವೇದಿಕೆಗೆ ಬರ್ತಾ ಇದ್ದಾರೆ. ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಅವರು ಬೀದರ್ ಜಿಲ್ಲೆಯ ಹೆಮ್ಮೆಯ ಸಂಸದರಾದ ನಾವು ನಮ್ಮ ಬಸವ ಕಲ್ಯಾಣ ಕ್ಷೇತ್ರದ ಜನಪ್ರಿಯ MLA ಅವರು ಸೈಕಲ್ ವೇದಿಕೆ ಬಂದವರು. ನಮ್ಮ MP ಅವರಿಗೆ ಜೋರಾದ ಚಪ್ಪಾಳೆ. ಈಗ ಪ್ರಜಾಪಾಲ ವೇದಿಕೆ ಬರಬೇಕು. ನಾಡೋದ ನಮ್ಮ ಹೆಮ್ಮೆಯ ಅಪ್ಪಾಜಿಯವರು ಪರಮಪುತ್ರರಿರುವ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು ಹನುಮಮಠದ ಬಸವ ಕಲ್ಯಾಣದ ನಮ್ಮ ಹೆಮ್ಮೆಯ ಅಪ್ಪಾಜಿಯವರಾದ ಎಲ್ಲರೂ ಮಂತ್ರ ಇರಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರೂ ನಮ್ಮ ಹೆಮ್ಮೆಯ ತಾಲೂಕು ದಂಡಾಧಿಕಾರಿಗಳು ಡಾಕ್ಟರ್ ದತ್ತಾತ್ರೇಯ ಸರ್ ಕೂಡ ವೇದಿಕೆ ಬರಬೇಕು. ಶಶಿಕಾಂತ್ ದುರ್ಗೆ ಅವರು, ನಿರ್ಮಲ್ ರಾಠೋಡ್ ಅವರು,
ಬಸವರಾಜ್ ಕೋರ್ಕೆ ಅವರು ದೇವಸ್ಥಾನ ಪಂಚಾಯತ್ ಕಮಿಟಿ ಅಧ್ಯಕ್ಷರು, ಲಕ್ಷ್ಮೀಕಾಂತ್ ಸೈಕಲ್ ಜಾಥಾದ ಅಧ್ಯಕ್ಷರು. ಈ ಕಡೆ ನೋಡ್ತಾರೆ ಈಗ ನೇರವಾಗಿ ಬಸವಗುರುವಿನ ಪೂಜೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಡಾಕ್ಟರ್ ದತ್ತಾತ್ರೇಯ ಸರ್ ಅವರು ಬಸವಗುರುವಿನ ಪೂಜೆಯನ್ನು ಮಾಡಬೇಕು. ನಮ್ಮ ಸಂಸದರು ನಮ್ಮ ಸಾಗರ್ ಕಂಬಿ ಸಾಗರು, ಸಾಮಾನ್ಯ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಶಂಕರ್ ಅವರು ಮತ್ತು ಧನ್ಯವಾದಗಳು ಅನ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಜ್ಜನಳಾಗಿ ಮಜ್ಜನ ಕಿರುವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತೆಯಿಂದ ನಿಮ್ಮ ಹಾಡುವೆ, ಚನ್ನ ಮಲ್ಲಿಕಾರ್ಜುನ ನಿಮ್ಮ ಮಗಲದ ಪೂಜೆ ಅನುವಾಯುತ್ತನಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣ ನೀ ತಾಯಿ, ಬಸವಣ್ಣ ನೀ ತಂದೆ, ಬಸವಣ್ಣ ನೀ ಪರಮ ತಂದಿರನಿಗೆ. ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಜೈ ಗುರು ಬಸವೇಶ ಹರ ಹರ ಈಗಾಗಲೇ ಬಸವಗುರುವಿನ ಪೂಜೆ ಗೌರವಿಸಿದ್ದಾರೆ. ಈಗ ಲಕ್ಷ್ಮೀಕಾಂತ್ ಅವರು ಈ ಸೈಕಲ್ ಜಾಥಾದ ಅಧ್ಯಕ್ಷರು ತಮ್ಮ ಬಸವ ಬೆಳಗಿನ ಶುಭೋದಯ. ನಾಡೋಜ ಪರಮ ಪೂಜ್ಯರಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಈ ವೇದಿಕೆ ಮೇಲೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಹುಲ್ಸೂರು ಪೂಜ್ಯರಾದಂಥ ಅವರಿಗೂ ಸ್ವಾಮಿಗಳಿಗೂ ಹಲೋ 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 ನಮ್ಮೆಲ್ಲರ ಬೀದರ್ ಜಿಲ್ಲೆಯ ಸಂಸದರಾಗಿದ್ದ ಯುವ ಸಾಗರ್ ಖಂಡೆಯವರಿಗೂ ಈ ವೇದಿಕೆ ಮೇಲೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ತಾವೆಲ್ಲರೂ ಜೋರಾದ ಚಪ್ಪಾಳೆಯಿಂದ ಸ್ವಾಗತಿಸಬೇಕು. ಅದೇ ರೀತಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ನಿಮ್ಮೆಲ್ಲರ ಪ್ರೀತಿಯ ರೈತರ ಬಾಂಧವರಂತ ಶ್ರೀ ಶರಣು ಸಲಗರ್ ಅವರಿಗೂ ಈ ವೇದಿಕೆ ಮೇಲೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ನಮ್ಮ ಬಸವಕಲ್ಯಾಣ ತಾಲೂಕಿನ ದಂಡಾಧಿಕಾರಿಗಳಂತ ನಮ್ಮ ಡಾಕ್ಟರ್ ದತ್ತಾತ್ರೇಯ ಸರ್ ಅವರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ವೇದಿಕೆ ಮೇಲೆ ಆಗಿದ್ದ ನಮ್ಮ ಮಾರ್ಗದರ್ಶಕರು ಶಶಿಕಾಂತ್ ದುರ್ಗೆ ಸರ್ ಅವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ವೇದಿಕೆ ಮೇಲೆ ಆಗಿದ್ದ ನಿಲ್ಕಂಠ್ ರಾಠೋಡ್ ಸರ್ ಅವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಹಲೋ 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 ಅದೇ ರೀತಿ ಬಸವೇಶ್ವರ ಪಂಚ ಕಮಿಟಿಯ ಅಧ್ಯಕ್ಷ ಹಲೋ ಅದೇ ರೀತಿ ನಮ್ಮ ಡಾಕ್ಟರ್ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯ ಅಧ್ಯಕ್ಷರಾದಂಥ ಬಸವ ಕೋರ್ಕೆ ಅವರಿಗೂ ಈ ವೇದಿಕೆ ಮೇಲೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಪ್ರತಿಯೊಬ್ಬರು ಹೆಸರು ತೋಳ್ತಾ ಹೋದ್ರೆ ಈ ಒಂದು ಕಾರ್ಯಕ್ರಮವೇ ಸ್ವಲ್ಪ ಗೊಂದಲವಾಗುತ್ತೆ ಅಂತ ಅನಿಸ್ತಾ ಇದೆ. ಯಾರಾದ್ರೂ ಹೆಸರು ದಯಮಾಡಿ ಬಿಟ್ಟಿದ್ದಾರೆ, ದಯಮಾಡಿ ಕ್ಷಮಿಸಬೇಕು. ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದುವಾಗಿರ್ತಂತ ನಮ್ಮೆಲ್ಲರ ಶರಣರಿಗೂ ಹಾಗೂ ನಮ್ಮ ಯುವ ಮಕ್ಕಳಿಗೂ ಹಾಗೂ ಶಿಕ್ಷಕರಿಗೂ ವಿದ್ಯಾರ್ಥಿನಿಯರಿಗೂ ಮುದ್ದು ಮಕ್ಕಳಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ದಯಮಾಡಿ ಎಲ್ಲೂ ಚಪ್ಪಾಳೆ ತರಬೇಕು. ಹೌದು,
ಎಲ್ಲ ಮೀಡಿಯಾ ಮತ್ತು ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಕೂಡ ಆತ್ಮೀಯವಾದ ಸ್ವಾಗತ. ಈಗ ಪೂಜ್ಯರಿಂದ ನಮ್ಮ ಹೆಮ್ಮೆಯ ಸಂಸದರು, ಯುವಕರ ಸ್ಫೂರ್ತಿಯ ಕಿರಣ ನಮ್ಮ ಸಾಗರ್ ಖಂಡ್ರೆ, ನಮ್ಮ ಬೀದರ್ MP ಸಾಹೇಬರಿಗೆ ಬರಲಿ ಜೋರಾದ ಚಪ್ಪಾಳೆ. ಈ ಕಡೆ ನೋಡ್ತಾ ಇರಿ. ಬಸವ ಕಲ್ಯಾಣ ಕ್ಷೇತ್ರದ ಡೈನಮಿಕ್ MLA ಸನ್ಮಾನ್ಯ ಶರಣು ಸಲ್ಗಾರ್ ಅವರಿಗೆ, ಶಾಸಕರಿಗೆ ಪೂಜ್ಯರಿಂದ ಆಶೀರ್ವಾದ. ಬಸವಗುರು ಪೂಜೆ ಮಾಡಿರುವ ತಾಲೂಕಿನ ದಂಡಾಧಿಕಾರಿಗಳು, ದಕ್ಷ ಆಡಳಿತಕ್ಕೆ ಒಂದು ಹೆಸರು ಮಾಡಿರುವ ಡಾಕ್ಟರ್ ದತ್ತಾತ್ರೇಯ ಗಾದಾ ಸರ್ ಅವರು ಪೂಜ್ಯರ ಆಶೀರ್ವಾದ ಪಡ್ಕೋಬೇಕು. ತಹಸೀಲ್ದಾರ್ ಸಾಹೇಬರು ಈಗಾಗಲೇ ಈ ಒಂದು T-ಶರ್ಟ್ ತಮ್ಮ ದಾಸೋಹ ಮಾಡಿರುವ ನಮ್ಮ ಡಾಕ್ಟರ್ GS ಬುಳ್ಳೆ ಅವರಿಗೂ ಪೂಜ್ಯರಿಂದ ಆಶೀರ್ವಾದ. ಜೊತೆಗೆ ನಮ್ಮ ಬಸವರಾಜ್ ಮುರೂಡ್ ಅವರು ಕೂಡ ವೇದಿಕೆ ಬರಬೇಕು. ಅವರು ಕೂಡ T-ಶರ್ಟ್ ದಾಸೋಹಿಗಳಿದ್ದಾರೆ. ಅವರು ಕೂಡ ವೇದಿಕೆ ಬಂದು ಪೂಜ್ಯರಿಂದ ಆಶೀರ್ವಾದ ತಗೋಬೇಕು. ಡಾಕ್ಟರ್ ತಾಜುದ್ದೀನ್ ಅವರು ಕೂಡ T-ಶರ್ಟ್ ದಾಸೋಹಿಗಳಿದ್ದಾರೆ. ಪೂಜ್ಯರಿಂದ ಆಶೀರ್ವಾದ ತಗೋಬೇಕು. ಅನಿಲ್ ಬೋಸಾರೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅವರು ಕೂಡ T-ಶರ್ಟ್ ದಾಸೋಹಿಗಳಿದ್ದಾರೆ. ಅನಿಲ್ ಬೋಸಾರೆ ಅವರು. ಜೊತೆಗೆ ನಮ್ಮ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯ ಅಧ್ಯಕ್ಷರು ಬಸವರಾಜ್ ಕೋರ್ಕೆ ಅವರಿದ್ದಾರೆ. ಅವರು ಕೂಡ ಪೂಜ್ಯರಿಂದ ಆಶೀರ್ವಾದ ತಗೋಬೇಕು. ಜೊತೆಗೆ ಶಶಿಕಾಂತ್ ದುರ್ಗೆ ಅವರು, ಅಧ್ಯಕ್ಷರು, ಅವರು ಕೂಡ ವಿಶ್ವಸ್ತ ಮಂಡಳಿಯ ಅಧ್ಯಕ್ಷರು ಶಶಿಕಾಂತ್ ದುರ್ಗೆ ಅವರು ಪೂಜ್ಯರನ್ನ ಆಶೀರ್ವಾದ ತಗೋಬೇಕು. ನೀಲಕಂಠ ರಾಠೋಡ್ ಅವರು ಗ್ಯಾರಂಟಿ ಯೋಜನೆಗಳ ತಾಲೂಕು ಸಮಿತಿಯ ಅಧ್ಯಕ್ಷರು ನೀಲಕಂಠ ರಾಠೋಡ್ ಸರ್ ಕೂಡ ಪೂಜ್ಯರನ್ನ ಆಶೀರ್ವಾದ ತಗೋಬೇಕು. ಲಕ್ಷ್ಮೀಕಾಂತ್ ಈ ಸೈಕಲ್ ಜಾಥದ ಸಮಿತಿಯ ಅಧ್ಯಕ್ಷರು ಲಕ್ಷ್ಮೀಕಾಂತ್ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದ ತಗೋಬೇಕು. ಅಂಕುಶ್ ಬುಸಾರೆ ಅವರು ಕೂಡ T-ಶರ್ಟ್ ದಾಸೋಹಿಗಳಿದ್ದಾರೆ. ಅವರು ಕೂಡ ಪೂಜ್ಯರಿಂದ ಆಶೀರ್ವಾದ ತಗೋಬೇಕು. ಸದಾಶಯದ ನುಡಿಗಳು ಪರಮ ಪೂಜ್ಯ ಗುರುಬಸವ ಪಟ್ಟದೇವರು 2 ಆಶೀರ್ವಾದ ನುಡಿಗಳು. बोलो भारत माता की, बोलो भारत माता की, वंदे वंदे. ಸೈಕಲ್ ಬಳಸೋಣ, ಎಲ್ಲರೂ ಕೈ ಮೇಲ್ಗಡೆ ಮಾಡ್ರಿ. ಒಂದು ಕೈ ಸೈಕಲ್ ಇಡ್ರಿ, ಅದ್ರ ಒಂದರ ಮಾಡ್ರಿ. बोलो भारत माता की, बोलो ಭಾರತ್ ಮಾತಾ ಕಿ. ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆತ್ಮೀಯ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಶರಣ ಬಂಧುಗಳೇ, ಈಗ ಯಾರಿಗೂ ತಾಳ್ಮೆ ಇಲ್ಲ. ಯಾವಾಗ ಸೈಕಲ್ ನಾವು ಬಳಸಬೇಕು ಅನ್ನೋ ಕುತೂಹಲದಲ್ಲಿ ಎಲ್ಲರೂ ಇದ್ದೀವಿ. ಹೀಗಾಗಿ ಬಸವ ಕಲ್ಯಾಣ ಯಾವತ್ತೂ ಜಗತ್ತಿಗೊಂದು ಒಳ್ಳೆ ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ನೆಲ ಇದು ಬಸವ ಕಲ್ಯಾಣ. ಅದು ಸಮಾನತೆಯಿಂದಿರ್ಬೋದು, ಅದು ಜಗತ್ತಿಗೆ ಪ್ರಜಾಪ್ರಭುತ್ವದಿಂದಿರ್ಬೋದು, ಎಲ್ಲ ರಂಗದಲ್ಲಿ ನ್ಯಾಯ ಕೊಟ್ಟಿದ್ದು ಅದು ಅನುಭವ ಮಂಟಪ ಬಸವ ಕಲ್ಯಾಣ. ಇಡೀ ಜಗತ್ತೇ ಬಸವ ಕಲ್ಯಾಣ ಕಡೆ ನೋಡ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಬಸವಣ್ಣವ್ರು ಕೊಟ್ಟಂತ ನ್ಯಾಯ, ಬಸವಣ್ಣವ್ರು ಕೊಟ್ಟಂತ ಈ ಮೌಢ್ಯ, ಮೂಢನಂಬಿಕೆ, ಈ ಕಂದಾಚಾರದ ವಿರುದ್ಧ ನ್ಯಾಯ ಕೊಟ್ಟಿದ್ದ ಸಲುವಾಗಿ ಇಡೀ ಜಗತ್ತು ಈ ಕಡೆ ನೋಡ್ತಾ ಇದೆ. ಮತ್ತೆ ಪರಮ ಪೂಜ್ಯರಾದ ನನ್ನ ಗುರುವಿನ ಗುರುಗಳು ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು ಈ ಯಾರೂ ಈ ಕಡೆ ನೋಡದೇ ಇದ್ದಾಗ ಮೊಟ್ಟ ಮೊದಲು ಎತ್ತಿನ ಬಂಡಿ ಮೂಲಕ ಬಾಲ್ಕಿಯಿಂದ ಇಲ್ಲಿ ಬಂದು ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿದ್ರು. ಅದನ್ನು ಮತ್ತಿಷ್ಟು ಜಾಗತಿಕ ಮಟ್ಟಕ್ಕೆ ಬೆಳೆಸಿದವರು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಪೂಜ್ಯರಿಗೆ ಯಾವಾಗಲೂ ಅದು ಒಂದು ರಕ್ಷಾ ಕವಚ ಇದ್ದಂಗ
ಅದು ಖಂಡ್ರೆ ಮನೆತನ, ಅದು ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರು. ಇದು ಅನುಭವ ಮಂಟಪ ಆಗ್ಲಿಕ್ಕೆ ಇದಕ್ಕೊಂದು ನೀಲಿ ನಕಾಶೆ ಮಾಡಿದವರು ಈಶ್ವರ್ ಖಂಡ್ರೆ ಅವರು. ಅವ್ರ ಜೊತೆ ಎಲ್ಲ ಜನಪ್ರತಿನಿಧಿಗಳು, ಅದಕ್ಕೆ ಸಚಿವರು ಎಲ್ಲರೂ ಕೂಡ್ಕೊಂಡು ಅದಕ್ಕೆ ಸಾಥ್ ನೀಡಿದ್ದಾರೆ. ಹೀಗಾಗಿ ಇದನ್ನ ಅನುಭವ ಮಂಟಪ ಉತ್ಸವದ ನಿಮಿತ್ತವಾಗಿ ನಿಜಕ್ಕೂ ನಮ್ಮೆಲ್ಲರ ಒಂದು ಸಂಪತ್ತು, ನಮ್ಮ ಗುರು ಏನಾದರೂ ಇದ್ರೆ ಅದು ಪ್ರಕೃತಿ. ಆ ಪ್ರಕೃತಿ ಚಲೋ ನಾವು ಚಲೋ ಅದನ್ನು ನಾವು ಮೇಂಟೈನ್ ಮಾಡಿದೀವಂದ್ರೆ ನಮಗೆ ರಕ್ಷಣೆ ಮಾಡ್ತದೆ. ಇರಲೋದ್ರೆ ದೆಹಲಿಯಲ್ಲಿ ಎಷ್ಟು ಕಷ್ಟ ಇದೆ, ಎಷ್ಟು ಸಮಸ್ಯೆಗಳಿವೆ. ಅಪ್ಪವ್ರ ಕಳಕಳಿ ಅಂದ್ರೆ ಇವತ್ತು ಭಾರತದ್ದು ನಮ್ಮ ರಾಜಧಾನಿ ಅದು ದೆಹಲಿ ಅದ. ಮುಂದೆ ಒಂದು ದಿನ ಬಸವ ಕಲ್ಯಾಣನೇ ಆ ರೀತಿ ಆಗ್ತದ, ಆ ಸಂಖ್ಯೆ ಎಷ್ಟು ಇಲ್ಲಿ ಬರ್ತದ, ಮುಂದೆ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡೆ ಇದು ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಇದನ್ನೆಲ್ಲ ಹೋಗ್ಬೇಕನ್ನುವ ಸದುದ್ದೇಶ ಇಟ್ಕೊಂಡೆ ಈ ಸೈಕಲ್ ಬಳಸ್ತಕ್ಕಂಥ ಕಾರ್ಯವನ್ನ ಅಪ್ಪೋರು ಇಲ್ಲಿ ಇದನ್ನ ಈ ಸೈಕಲ್ ಜಾಥವನ್ನ ಇಟ್ಕೊಂಡಿದ್ದಾರೆ. ಈ ಸೈಕಲ್ ಜಾಥದಿಂದ ನಮ್ಮ ಆರೋಗ್ಯನೂ ಚಲೋ ಇರ್ತದೆ. ಇದಕ್ಕೆಲ್ಲಕ್ಕಿಂತ ಹೆಚ್ಚು ಶಕ್ತಿ ತುಂಬಿದವರು ನಮ್ಮ ಯುವಕರು. ಬಹುತೇಕ ಎಷ್ಟೋ ಜನ ದೊಡ್ಡವರು ನನಗೆ ಸೈಕಲ್ ಕೊಡು ಅಂದ್ರೆ ಕಾರ್ ನೀವು ತಗೋರ್ ಖರೆ ನಾ ಸೈಕಲ್ ಕೊಡಲ್ಲ ಅಂತ ತಿಳ್ಕೊಂಡು ಎಷ್ಟೋ ಯುವಕರು ಹೇಳಿದ್ದಾರೆ. ನಿಜಕ್ಕೂ ನಿಮ್ಮ ರಾಷ್ಟ್ರ ಪ್ರೇಮ, ರಾಷ್ಟ್ರಭಕ್ತಿ ಅದು ಎಲ್ಲಕ್ಕಿಂತ ಗೌರವ ಅಂತಕ್ಕಂಥ ಮಾತನ್ನು ತಿಳಿಸಿ, ನಿಜಕ್ಕೂ ಬೇರೆ ಬೇರೆ ದೇಶದಲ್ಲೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು, ರಾಜಕೀಯದಾಗ ಇದ್ದವರು ಅವರೆಲ್ಲ ಸೈಕಲ್ ಬಳಸ್ತಾರೆ. ಅವ್ರ ಮನೆಯಿಂದ ಕಚೇರಿ ಅದನ್ನು ಮತ್ತೆ ನಮ್ಮ ಬಸವ ಕಲ್ಯಾಣ, ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿ ಅದು ಹೆಚ್ಚಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದು ಸೈಕಲ್ ಜಾಥವನ್ನು ಇಟ್ಟಿದ್ದಾರೆ. ಈ ಕಾರ್ಯಕ್ಕೆ ಅತ್ಯಂತ ಪ್ರೀತಿಯಿಂದ ನಿನ್ನ ಫೋನ್ ಮಾಡಿದ ತಕ್ಷಣ ನಮ್ಮ ಹುಲ್ಸೂರಿನ ಗುರುಬಸವೇಶ್ವರ ಮಠದ ಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳವರು ಬಂದಿದ್ದು, ಅವ್ರು ಒಂದೇ ಮಾತಿಗೆ ಅವ್ರು ಏನೇ ಕಾರ್ಯ ಇದ್ದರೂ ಸೈಕಲ್ ಅದ ಅಂದಮೇಲೆ ಅದು ರಾಷ್ಟ್ರದ ಅದನ್ನು ಗೌರವಿಸ್ತಕ್ಕಂಥದ್ದು ನಾ ಬರ್ತೀನಿ ಅಂತ ಅವರಾಗೆ ಬಂದಿದ್ದಾರೆ. ಅವ್ರಿಗೆ ಒಂದು ಸರ್ತಿ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ಅದೇ ರೀತಿ ಈ ಭಾಗದ ಜನಪ್ರಿಯ ಶಾಸಕರು ಅವರು ರೈತರ ಸಲುವಾಗಿ ಅವರು ಮೈ ತುಂಬ ಚಪ್ಕಾದಿಂದ ಅವರು ರೈತರಿಗೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ರೈತರಿಗೆ ನ್ಯಾಯ ಕೊಡಬೇಕಂತ ಇತ್ತೀಚೆಗೆ ಅದನ್ನು ಮಾಡಿದ್ದು ನಾವೆಲ್ಲ ನೋಡ್ತೀವಿ. ಅಂಥ ಒಂದು ಡೈನಾಮಿಕ್ ಶಾಸಕರಾಗಿರ್ತಕ್ಕಂಥ ಶರಣು ಸಲಗಾರು ಅವ್ರು ಬೇರೆ ಬೇರೆ ಪುನದಲ್ಲಿ ಇದ್ದರು. ಸೈಕಲ್ ಜಾಥಾ ಅಂದ ತಕ್ಷಣ ಅವ್ರು ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೂ ಕೂಡ ಅಭಿನಂದಿಸ್ತಾ ಇದ್ದೀವಿ. ಅದೇ ರೀತಿ ತಹಸೀಲ್ದಾರ್ ನಮ್ಮ ಗಾದವ್ರು, ನಿಜಕ್ಕೂ ಅವರು ಈ ತಾಲೂಕದ ಒಂದು ಹಾರ್ಟ್ ಅಂದ್ರೆ ಅದೊಂದು ತಹಸೀಲ್ದಾರ್ ಅವರು ಬೇರೆ ಬೇರೆ ಕಾರ್ಯ ಒತ್ತಡಿದ್ರು ಕೂಡ ಇದು ನಮ್ಮ ಪರಿಸರ ಉಳಿದ್ರೆ ನಾವೆಲ್ಲ ಉಳ್ಳೆಕ್ಕಾಗ್ತದೆ, ನಾನೂ ಬರ್ತೀನಂತ ಭಾಳ ಪ್ರೀತಿಯಿಂದ ಬಂದಿದ್ದಾರೆ. ಅಂಥ ಗಾದವರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ, ವಿಶೇಷವಾಗಿ ನಮ್ಮವರಾಗಿರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲೇ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರು ಎಷ್ಟು ಅವ್ರ ಬಳಿ ಅವರು ಎಲ್ಲೋ ಬೇರೆ ಬೇರೆ ಕಡೆ ಇದ್ದರೂ ಕೂಡ ಸೈಕಲ್ ಸಲುವಾಗಿ ಅವರು ಭಾಳ ಒಂದು ಉಲ್ಲಾಸ, ಉತ್ಸಾಹ, ಹುಮ್ಮಸ್ದಿಂದ ಅವರಾಗೆ ಖುದ್ದು ನಾ ಮಾತಾಡಿದ ತಕ್ಷಣ ಅವರು ಬಂದಿದ್ದಾರೆ. ಅವ್ರು ಬಂದು ಇವತ್ತಿನ ಒಂದು ಈ ಸೈಕಲ್ ಜಾಥಾದ ಚಾಲನೆಯನ್ನು ನೀಡ್ತಾ ಇದ್ದಾರೆ. ನಿಜಕ್ಕೂ ಅವರು ಇತ್ತೀಚೆಗೆ ಲೋಕಸಭಾ ಸದಸ್ಯರಾಗಿದ್ದ ಮೇಲೆ ಅವರು ಭಾಳ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಬಡವರಿಗಾಗಿ 50,000 ಮನೆಗಳನ್ನು ಕೊಟ್ಟವರು ನಮ್ಮ ಸಾಗರ್ ಖಂಡ್ರೆ ಅವರು ಇದ್ದಾರೆ. ಅಂಥವರು ಇವತ್ತು ಈ ಚಾಲನೆಯನ್ನು ನೀಡ್ತಾ ಇದ್ದಾರೆ. ನಮ್ಮ ನೀಲಕಂಠ ರಾಠೋಡ್ ಅಣ್ಣವರು, ನಮ್ಮ ದುರ್ಗಿಯವರು, ಪೂರ್ಕಿಯವರು ಮತ್ತು ಇಲ್ಲೆಲ್ಲ ಸ್ಪಾನ್ಸರ್ ವಿಶೇಷವಾಗಿ ಡಾಕ್ಟರ್ ಬುರಾಳಿಯವರು ಹಿಡ್ಕೊಂಡು ಎಲ್ಲರನ್ನ ನಾನು ಮತ್ತೊಮ್ಮೆ ಅಭಿನಂದಿಸ್ತೀನಿ. ತಮ್ಮೆಲ್ಲರಿಗೂ ಒಂದೇ ಕಳಕಳಿಯಿಂದ ವಿನಂತಿಸೋದೇನು ಅಂತಂದ್ರೆ ಇದೇನು ಸ್ಪರ್ಧೆ ಇಲ್ಲ, ಇದು ಒಂದು ಜಾಗೃತಿ ಮಾಡಬೇಕಂತ ಇದು ಜಾಥಾ ಇದೆ. ತಾವೆಲ್ಲರೂ ಭಾಳ ಸಾಲು ಶಿಸ್ತು, ಯಾರೂ ಅವಸರ ಮಾಡೋದು ಬೇಡ, ಓಡಿಸೋದಲ್ಲ, ಇದು ನಡೆದಂಗೆ ನಾವು ಸೈಕಲ್ ನಡೆಸೋದಿದೆ. ಆ ದಿಶೆಯಲ್ಲಿ ತಾವೆಲ್ಲರೂ ಶಾಂತ ಶಿಸ್ತುದಿಂದ ಸೈಕಲನ್ನು ಎಲ್ಲರೂ ನಿಧಾನವಾಗಿ ತಗೊಂಡು ಒಂದು ಶಿಸ್ತಿಗೆ ನಾವು ಹೆಸರು ಆಗಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಇದಕ್ಕೆಲ್ಲ ಸಕ್ರಿಯವಾಗಿ ದುಡಿದಿರ್ತಕ್ಕಂಥ
ನಮ್ಮ ಲಕ್ಷ್ಮೀಕಾಂತ್ ಅವರು ಇದ್ರದ ಅಧ್ಯಕ್ಷರಾಗಿದ್ದಾಗ ಅವ್ರ ಅಂಗಡಿ ಮನೆ ಬಿಟ್ಟು ಇದಕ್ಕೆ ಸಮರ್ಪಣೆ ಆಗಿ ಇಷ್ಟು ಯಶಸ್ವಿಯಾಗಿ ಅವರೆಲ್ಲ ಸ್ಕೂಲ್ ಕಾಲೇಜ್ಗಳಿಗೆ ಹೋಗಿ ಅವರು ಎಲ್ಲ ಕಡೆ ಜಾಗೃತಿ ಮಾಡಿದ್ದಾರೆ. ಆ ಲಕ್ಷ್ಮೀಕಾಂತ್ ಅವರಿಗೂ, ಅವ್ರ ಜೊತೆ ರವಿ ಕೊಳ್ಕೂರ್ ಅವರಿಗೂ, ನಮ್ಮ ಪತಂಗೆ ಅವರಿಗೂ, ನಮ್ಮ ವೀರಭದ್ರಪ್ಪ ಅವರಿಗೂ ಎಲ್ಲರಿಗೂ ವಿಶೇಷವಾಗಿ ಅಭಿನಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಪೂಜ್ಯರಿಗೆ ಧನ್ಯವಾದಗಳು. ಈಗ ನೇರವಾಗಿ ನಮ್ಮ MP ಸಾಹೇಬರು ಎರಡು ಮಾತು ಶುಭ. ಈಗ ನೇರವಾಗಿ ಸನ್ಮಾನ್ಯ ಶಾಸಕರು. ನಾಳೆ 29 ಮತ್ತು 30ನೇ ತಾರೀಕಿಗೆ ನಡೆಯಲಿರುವ ಅನುಭವ ಮಂಟಪ ಉತ್ಸವದ ಅಂಗವಾಗಿ ಬಸವ ಕಲ್ಯಾಣದ ಈ ಪುಣ್ಯ ನೆಲದಲ್ಲಿ ಭಾಲ್ಕಿ ಪಟ್ಟದೇವರ ನೇತೃತ್ವದಲ್ಲಿ ಸೈಕಲ್ ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಇದರ ಉದ್ದೇಶ ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟಬೇಕು, ಪರಿಸರವನ್ನು ಉಳಿಸಬೇಕು, ಬೆಳೆಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಇದೊಂದು ಮೊದಲನೇ ಹೆಜ್ಜೆ. ನಿಜವಾಗಿ ಕೂಡ ಬಸವ ಕಲ್ಯಾಣದ ಎಲ್ಲ ಯುವಕರಿಗೆ, ಯುವತಿಯರಿಗೆ, ನಮ್ಮೆಲ್ಲರಿಗೂ ನಿಜವಾಗೂ ಕೂಡ ಇದೊಂದು ಅತ್ಯಂತ ಖುಷಿ ತರ್ತಕ್ಕಂಥ ವಿಚಾರ. ನಾವೆಲ್ಲರೂ ಸೈಕಲ್ ಮೇಲೆ ಓಡಾಡೋದೇ ಮರ್ತು ಹೋಗಿದ್ದೇವೆ. ನಮಗೆ ಪರಮ ಪೂಜ್ಯರು ಹೇಳಿದಾಗ ನಾವೊಂದು ಸೈಕಲ್ ಎಲ್ಲಿ ನೋಡ್ಬೇಕಂತ ಹೇಳಿ ಆ ಮಟ್ಟಿಗೆ ಬಂದೀವಿ. ಹಾಗಾಗಿ ಈಗ ಕೆಲವರು ಸ್ನೇಹಿತರು ಮಾತಾಡಿದ್ರು, ಇವತ್ತಿಗೂ ಕೂಡ ಚೈನಾ ದೇಶದೊಳಗೆ ಅನೇಕ ಶ್ರೀಮಂತರು, ಜಪಾನ್ ದೇಶದೊಳಗೆ ಅನೇಕ ಶ್ರೀಮಂತರು ಪ್ರತಿ ದಿವಸ 10 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ. ಬರೀ ಅವರಷ್ಟೇ ಅಲ್ಲ, ನಾವು ಒಂದ್ಸಲ ಹಿಂದೆ ಬರಾಕ್ ಒಬಾಮಾ ಅವರು ಅಮೇರಿಕಾದ ಅಧ್ಯಕ್ಷರ ಇದ್ದಾಗ ಸೈಕಲ್ ಮೇಲೆ ಬರ್ತಕ್ಕಂಥದ್ದು ಬಹಳಷ್ಟು ಸಲ ನಾವು ನೋಡಿದ್ದೀವಿ. ಹಾಗಾಗಿ ಇಂಥ ಪ್ರಯೋಗಗಳು ಆರೋಗ್ಯಪೂರ್ಣ ಸಮಾಜ ಕಟ್ಟಲಿಕ್ಕಾಗಿ, ಗಟ್ಟಿ ಭಾರತವನ್ನು ಕಟ್ಟಲಿಕ್ಕಾಗಿ ಭಾಲ್ಕಿ ಪಟ್ಟದೇವರ ಈ ಪ್ರಯತ್ನ ನಿಜವಾಗಿ ಕೂಡ ಶ್ಲಾಘನೀಯ. ಹಾಗಾಗಿ ಬರೀ ಇವತ್ತು ಒಂದು ದಿವಸ ಸೈಕಲ್ ಮೇಲೆ ಹೋದ್ರೆ ಜಾಥಾಕ್ಕೇನು ಅರ್ಥ ಬರಲ್ಲ. ನಾಳೆಯಿಂದ ನಿಮ್ಮ ಕಾಲೇಜ್ಗಳಿಗೆ, ನಿಮ್ಮ ಶಾಲೆಗಳಿಗೆ, ನಿಮ್ಮ ತಾಯಿ ತಂದಿಗೆ ಅವ್ರಿಗೆ ತಕ್ಲೀಫ್ ಕೊಡ್ಲಾರ್ದಂಗೆ ಅವ್ರಿಗೆ ನಿಮಗೆ ಡ್ರಾಪ್ ಮಾಡ್ಬೇಕು, ಆಟೋದಾಗ ಹೋಗೋದು ಬಿಟ್ಟು ಎಲ್ಲರೂ ಒಂದೊಂದು ಸೈಕಲ್ ಖರೀದಿ ಮಾಡಿ ನಿಮ್ಮ ಶಾಲಾ ಕಾಲೇಜ್ಗಳಿಗೆ ಸೈಕಲ್ ಹೋಗ್ತಕ್ಕಂಥ ಪ್ರವೃತ್ತಿ ಬೆಳೀಲಿ ಅಂತಕ್ಕಂಥದ್ದು ಇದ್ರ ಉದ್ದೇಶ. ಹಾಗಾಗಿ ಈ ಜಾಥಾಕ್ಕೆ ನಿಜವಾಗ್ಲೂ ಅರ್ಥ ತಂದು ಕೊಡ್ತಕ್ಕಂಥ ಕೆಲಸ ಬಸವ ಕಲ್ಯಾಣದ ಎಲ್ಲ ಯುವಜನತೆ ಮಾಡ್ಬೇಕಂತ ಹೇಳಿ ಈ ಸೈಕಲ್ ಜಾಥಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ವೇದಿಕೆ ಮೇಲಿರುವ ಎಲ್ಲ ಭಾಲ್ಕಿ ಪಟ್ಟದೇವರಿಗೂ, ಹುಲ್ಸೂರಿನ ಮಹಾಸ್ವಾಮಿಗಳಿಗೂ ಅವರ ಪಾದಗಳಿಗೆ ನಮಸ್ಕರಿಸಿ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಭಾಲ್ಕಿಯಿಂದ ನಮ್ಮೆಲ್ಲರ ಸಂಸದರು ಸಾಗರ್ ಖಂಡ್ರೆ ಅವರು ಕೂಡ ಬಂದಿದ್ದು ನಮಗೆಲ್ಲರಿಗೂ ನಿಜವಾಗ್ಲೂ ಖುಷಿ ತರ್ತಕ್ಕಂಥ ವಿಚಾರ. ಹಾಗಾಗಿ ನಾಳೆ ನಡೀತಕ್ಕಂಥ ಈ ಸೈಕಲ್ ಜಾಥಾ ಹಿಡ್ಕೊಂಡು ಅನುಭವ ಮಂಟಪ ಉತ್ಸವ ಯಶಸ್ವಿಯಾಗಲಿ. ಧನ್ಯವಾದಗಳು. ಪೂಜ್ಯರ ಅಪ್ಪರ ಅಪ್ಪಣೆ ಆಗಿದೆ. ಒಂದೆರಡು ಮಾತು. ಬೋಲೋ ಭಾರತ್ ಮಾತಾ ಕಿ. ಇಲ್ಲಿ ಉಪಸ್ಥಿತರುವ ಎಲ್ಲ ಗುರುಗಳಿಗೂ, ಮಾನ್ಯ ಶಾಸಕರಾದ ಶರಣು ಸಲ್ಗಾರ್ ಅವರಿಗೂ, ವೇದಿಕೆ ಮೇಲೆ ಎಲ್ಲ ಮುಖಂಡರಿಗೂ, ಎಲ್ಲ ಚಿಕ್ಕ ಮಕ್ಕಳಿಗೂ ಎಲ್ರಿಗೂ ನಮಸ್ಕಾರಗಳು. ನಾನು ಸಮಯ ತಗೊಳಕ್ ಹೋಗೋದಿಲ್ಲ. ಈಗಾಗಲೇ ಶಾಸಕರು ಮತ್ತೆ ಗುರುಗಳು ಎಲ್ಲರೂ ಮಾತಾಡಿದ್ದಾರೆ. 29ನೇ 30ನೇ ತಾರೀಕಿಗೆ ಶರಣಕ ಮಠ ಅನುಭವ ಮಂಟಪ ಕಾರ್ಯಕ್ರಮ ನಡೀತಾ ಇದೆ. 46ನೇ ಇದು ಕಾರ್ಯಕ್ರಮ ನಡೀತಾ ಇದೆ. ಬಹಳ ಒಂದು ಸಂತೋಷದ ಮಾತು ಇದು. ನಾನು ಬರ್ತಾ ಇರುವಾಗ ನಾನು ಕೇಳಿದೆ, ಇದು ಮೊದಲನೇ ಬಾರಿಗೆ ನಾವು ಇಲ್ಲಿ ಬಸವ ಕಲ್ಯಾಣದಲ್ಲಿ ನಾವು ಸೈಕಲ್ ಜಾಥಾ ಮಾಡ್ತಾ ಇದೀವಿ. ನಾವೆಲ್ಲರೂ ಇದ್ರ ಉದ್ದೇಶ ಏನು ಅಂತ, ಎಲ್ಲರೂ ಆರೋಗ್ಯವಂತರಾಗಿರ್ಬೇಕು, ಒಳ್ಳೇದಾಗಬೇಕು. ಯಾಕಂತಂದ್ರೆ ನೀವು ನೋಡ್ಬೋದು ಎಲ್ಲ ಪರಿಸರದಲ್ಲಿ ಎಷ್ಟು ಪೊಲ್ಯೂಷನ್ ಇದೆ, ಏರ್ ಇರ್ಬೋದು, ನೀರಿನಲ್ಲಿರ್ಬೋದು, ಎಲ್ಲ ಕಡೆ ಪೊಲ್ಯೂಷನ್ ಇದೆ. ಅದಕ್ಕೆ ಯುವ ಪೀಳಿಗೆಗೆ ಮುಂದಿನ ದಿನಗಳಲ್ಲಿ ಯುವಕರೇ ಮುಂದ್ ಬಂದು ಇದನ್ನು ಕೆಲಸ ಮಾಡ್ಬೇಕಾಗತ್ತೆ. ಅದಕ್ಕೆ ನಾವೇನು ಕಾರು, ಬೈಕು ಅದನ್ನೆಲ್ಲ ನಾವು ಸ್ವಲ್ಪ ಕಡಿಮೆ ಮಾಡಿ, ನಾನು ಬಂದ್ ಮಾಡಂತ ಹೇಳಕ್ ಆಗೋದಿಲ್ಲ. ಯಾಕಂತಂದ್ರೆ ಯಾವುದೇ ಒಂದು ಕಾರಣಕ್ಕಾಗಿ ನಾವು ಬಹಳ ದೂರ ಡಿಸ್ಟೆನ್ಸ್ ಬಹಳ ದೂರ ಇತ್ತು ಅಂತಂದ್ರೆ ನಾವು ಕಾರು, ಬಸ್ಸು, ಬೈಕ್ ಬಳಕೆ ಯೂಸ್ ಮಾಡ್ಬೇಕಾಗತ್ತೆ. ಆದ್ರೆ ಡಿಸ್ಟೆನ್ಸ್ ಕಡಿಮೆ ಇತ್ತು, ಬರೀ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಂಗಡಿ ಹೋಗ್ಲಕ್ಕೆ, ಶಾಲಾ ಕಾಲೇಜ್ಲಕ್ಕೆ ಹೋಗಕ್ಕೆ ಕಡಿಮೆ ಇತ್ತು ಅಂತಂದ್ರೆ ನಾವೆಲ್ಲರೂ ಸೈಕಲ್ ಬಳಸೋಣ ಅಂತ ನಾನು ನಮ್ಗೆಲ್ಲರಿಗೂ ಹೇಳಿ, ಮತ್ತೊಂದ್ಸಲ ಎಲ್ರಿಗೂ ಇವತ್ತಿನ ದಿವಸ ಸೈಕಲ್ ಜಾಥಾ ಒಂದು ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲರಿಗೂ ನನ್ನ ವತಿಯಿಂದ ಶುಭಾಶಯ ಸಲ್ಲಿಸಿ ನಾನು 2 ಮಾತಿಗೆ ಮುಗಿಸ್ತೀನಿ. ಧನ್ಯವಾದ ಸಂಸದರಿಗೆ. ಪೂಜ್ಯರ ಆಶೀರ್ವಾದಗಳು. ಹುಲ್ಸೂರಿನ ಪೂಜ್ಯರು.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಉತ್ಸವದ ನಿಮಿತ್ತವಾಗಿ 29 ಮತ್ತು 30ನೇ ತಾರೀಕು ದಿನ ಬೃಹತ್ ಪ್ರಮಾಣದಲ್ಲಿ ನಡೆಯುವ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಸೈಕಲ್ ಚಾತ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಪೂಜ್ಯರಲ್ಲಿಯೂ, ಶಾಸಕರಲ್ಲಿಯೂ, ಸಂಸದರಲ್ಲಿಯೂ ಹಾಗೂ ಇನ್ನುಳಿದ ಎಲ್ಲರಿಗೂ ಶರಣಾರ್ಥಿಗಳು. ನಿಜವಾಗಿ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಈಗಾಗಲೇ ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರು, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಶರಣು ಸಲಗರ್ ಅವರು ಹೇಳಿದಾಗೆ, ನಾನು ಅಮೇರಿಕಾಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮುಂಜಾನೆ ನಾನು ವಾಕ್ ಮಾಡ್ತಿದ್ದೆ. ಅಲ್ಲಿ ಹೆಣ್ಣುಮಕ್ಕಳು ಮತ್ತು ಹುಡುಗರು ಮತ್ತು ದೊಡ್ಡ ಗುಡ್ಡಗಳನ್ನು ಸೈಕಲ್ ಮೇಲೆ ಇರ್ತಿದ್ರು. ನನಗೆ ಭಾಳ ಆಶ್ಚರ್ಯ ಆಗ್ತಿದ್ರು, ಇವ್ರು ಯಾಕೆ ಸೈಕಲ್ ಮೇಲೆ ಎತ್ತರ ಮೇಲೆ ಹೋಗ್ತಾರೆ ಅಂತೇಳಿ ಆಶ್ಚರ್ಯ ಆಗ್ತಿತ್ತು. ಅದಕ್ಕಾಗಿ ಪರಿಸರ ಉಳಿಬೇಕಾದ್ರೆ, ಇವತ್ತು ನಮ್ಮ ನಾಡು ರಕ್ಷಣೆ ಆಗಬೇಕಾದ್ರೆ ನಾವೆಲ್ಲರೂ ಏನು ಮಾಡಬೇಕಂದ್ರೆ, ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹೆಚ್ಚಿಗೆಲ್ಲ ಸಾಧ್ಯ ಆದಷ್ಟು ಏನು ಮಾಡಬೇಕಂದ್ರೆ ನಾವು ಪರಿಸರ ಬಗ್ಗೆ ಕಾಳಜಿ ವಹಿಸಬೇಕು. ಕಾಳಜಿ ವಹಿಸಿದರೆ ಪರಿಸರ ಉಳಿದರೆ ನಾವು ಉಳಿದರೆ ನಾಡು ಉಳಿತಾರೆ ಅಂತಕ್ಕಂಥ ಮಾತನ್ನು ಹೇಳಿ, ನಮ್ಮ ಪೂಜ್ಯ ಬಾಲ್ಕಿಯ ಬಸವಲಿಂಗ ಪಟ್ಟಾಧ್ಯಕ್ಷರು ಇದು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಾನು ಪ್ರಯತ್ನ ಮಾಡಿ ದಿನಕ್ಕೆ ಎಷ್ಟಾದರೂ ಒಂದೇ ದಿನ ಹೆಂಗೆ ಯಾವಾಗಾದರೂ ಒಂದು ಸೈಕಲ್ ಖರೀದಿ ಮಾಡ್ತೇವೆ. ನಾವು ಒಂದು ದಿನ ಸೈಕಲ್ ಮೇಲೆ ಓಡಾಡಿಲ್ಲ, ಆದರೆ ಹೊಲಕ್ಕೆ ಹೋಗುವುದು ಯಾವಾಗಲೂ ಇದ್ದರೆ ಒಂದು 5 ನಿಮಿಷ ಅಥವಾ ಅರ್ಧ ಗಂಟೆ ಸೈಕಲ್ ಮೇಲೆ ಓಡಾಡ್ತೀವಿ ಅಂತೇಳಿ ನಮಗೆಲ್ಲರಿಗೂ ಭರವಸೆ ಹೇಳಿ ನಾನು 2 ಮಾತುಗಳು ಮುಗಿಸಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಹೆಮ್ಮೆಯ ಅಪ್ಪಾಜಿಯವರ 7 ಆಶೀರ್ವಾದ ನುಡಿಗಳು. ಎಲ್ಲ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಅರ್ಪಿಸಿ ಎಲ್ಲರಿಗೂ ಶರಣಾರ್ಥಿಗಳು. ಬಂಧುಗಳೇ, ನಾವು ಒಂದು ಮಾತು, ನಮ್ಮ ಆರೋಗ್ಯ ಸೈಕಲ್ ನಡೆಸೋದರಲ್ಲಿ 2-3 ಲಾಭಗಳಿದಾವೆ. ಒಂದು, ನಮಗೆ ಆರೋಗ್ಯ ಚಲೋ ಇರ್ತದೆ, ಶಾರೀರಿಕ ಶ್ರಮ ಆಗ್ತದೆ, ಆ ನಂತರ ಪರಿಸರ ರಕ್ಷಣೆ ಆಗ್ತದೆ, ವಾಯು ಮಾಲಿನ್ಯ ಆಗೋದು ತಡೀತದೆ. ಹೀಗೆ 10 ಉಪಯೋಗಗಳಿದಾವ. ನಾವು ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದೀವಿ. ಅಲ್ಲಿ ಸೈಕಲ್ ನಡೆಸೋರಿಗೆ ಒಂದು ಪ್ರತ್ಯೇಕ ರೋಡೇ ಇದೆ. ಅಲ್ಲಿ ತಹಸೀಲ್ದಾರ, DC, AC ಆಫೀಸರ್ಸ್ ಎಲ್ಲ ಸೈಕಲ್ ಮೇಲೆ ಹೋಗ್ತಾರೆ. ಹೋಗಿ ಅಲ್ಲಿ ಬಾತ್ರೂಮ್ ಇರ್ತದಂತ, ಅಲ್ಲಿ ಸ್ನಾನ ಮಾಡ್ಕೊಂಡು ಡ್ರೆಸ್ ಹಾಕ್ಕೊಂಡು ಆಫೀಸ್ದಾಗ ಕೊಡ್ತಾರಂತ ಹೇಳಿದ್ರು. ಎಲ್ಲರೂ ಸೈಕಲ್ಗಾಗಿ ಒಂದು ಸಪ್ರೇಟ್ ರೋಡೇ ಅಲ್ಲಿ ನೋಡಿದ್ದೀವಿ. ಹೀಗೆ ನಾವು ಅಂಥ ಸೈಕಲನ್ನು ಬಳಸುವಂಥ ಪರಿಪಾಠ ಮಾಡಿದ್ರೆ ನಮ್ಮ ದೇಶ ಮಾಲಿನ್ಯ ತಡೆಯಲು ಉಪಯೋಗ ಆಗ್ತದೆ ಅಂತ ಹೇಳಿ, ಇಲ್ಲೇನು ಸೈಕಲ್ ಬಳಸ್ಲಿಕ್ಕೆ ಎಲ್ಲರೂ ಬಂದಿರಲ್ಲ. ನಾಳೆ 29ನೇ ತಾರೀಕಿಗೆ ಅನುಭವ ಮಂಟಪ ಉತ್ಸವಕ್ಕೂ ಅವರೆಲ್ಲರೂ ನೀವು ಬರಬೇಕು ಅಂತ ನಿಮಗೆ ಆಮಂತ್ರಣವನ್ನು ಕೊಡ್ತಾ ಇದ್ದೀನಿ. ತಾವೆಲ್ಲರೂ ಸೈಕಲ್ ಮೇಲೆ ಇದು ನಡೆಸೋರೆಲ್ಲರೂ 29ನೇ ತಾರೀಕಿಗೆ ಅನುಭವ ಮಂಟಪ ಉತ್ಸವಕ್ಕೆ ಬೆಳಗ್ಗೆ 10:30 ಗಂಟೆಗೆ ತಾವೆಲ್ಲ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಕೇಳ್ಕೊಂಡು ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಎಲ್ಲ ಸೈಕಲ್ಗಳು ಮುಂತೋಡ್ರಿ. ಈಗ ರಾಷ್ಟ್ರಗೀತೆ ಆಗುವಾಗ ಯಾರು ಮಾತಾಡಬೇಡಿ, ಓಡಾಡಬೇಡಿ. ಭಾರತ್ ಮಾತಾ ಕಿ. ನಮ್ಮ ರಾಷ್ಟ್ರಕ್ಕೆ ಗೌರವ ಕೊಡಬೇಕು, ರಾಷ್ಟ್ರಗೀತೆಗೆ ಗೌರವ ಕೊಡಬೇಕು. ಮಕ್ಕಳೇ, ಯಾರು ಮಾತಾಡಬೇಡ್ರಿ. ನಮ್ಮ ರಾಷ್ಟ್ರಗೀತೆಯೊಂದಿಗೆ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಗಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಗದಿ ತರಂಗಾ तव शुभ नामे जागे, तव शुभ आशीष मागे, गाहे तव जय गाथा। जन गण मंगलदायक जय हे भारत भाग्य विधाता। जय हे जय हे जय हे जय 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 हे भारत
ಭಾರತ್ ಮಾತಾ ಕಿ ಕೈ ಮೇಲೆತ್ತಿರಿ, ಭಾರತ್ ಮಾತಾ ಕಿ. ಈಗ ಸೈಕಲ್ ಜಾಥಾಕ್ಕೆ ಚಾಲನೆ ಕೊಡ್ತಾರೆ ಹೆಮ್ಮೆಯ ಸಂಸದರು. ಈಗ ಸನ್ಮಾನ್ಯ ಶರಣು ಸಲ್ಗಾರ್ ಅವರು ಈಗ ಹೆಮ್ಮೆಯ ಸಂಸದರು ಧ್ವಜ ಅನಿಲ್ ಪಾಟೀಲ್ ಸರ್ ಹೆಂಗ್ ಹೇಳ್ತಾರೆ ಕೇಳಿದ್ರೆ. ದಯವಿಟ್ಟು ಸೈಕಲ್ದವರು ಯಾರು ಮುಂದ್ಗಡೆ ಬರಂಗಿಲ್ಲ. ಎಲ್ಲಿ ಲೈನ್ ಇದೆ ನೋಡ್ರಿ, ಅಲ್ಲಿದೆ 2 ಲೈನ್ ಅಂತ ಬಿಡ್ತೀವಿ. ಈಗ ಪೂಜ್ಯರಿಂದ ಮತ್ತು ಸಂಸದರಿಂದ ಶಾಸಕರಿಂದ ಈಗ ಸೈಕಲ್ ಜಾಥಾಕ್ಕೆ ಚಾಲನೆಯನ್ನ ಸಿಗ್ತಾ ಇದೆ. ಕೃಷ್ಣಗುರು ಬಸವಣ್ಣನವರಿಗೆ, ಕೃಷ್ಣಗುರು ಬಸವಣ್ಣನವರಿಗೆ, ಅನುಭವ ಮಂಟಪ ಉತ್ಸವಕ್ಕೆ, ಬಸವ ಜಾಥಾ ಕಾರ್ಯಕ್ರಮಕ್ಕೆ, ಸೈಕಲ್ ಜಾಥಾ ಕಾರ್ಯಕ್ರಮಕ್ಕೆ बोलो भारत माता की, बोलो भारत माता की. ದಯವಿಟ್ಟು ಎಲ್ಲರೂ ಇದ್ರ ಅವ್ನು ಬರ ರಾಜ ಬರೋಣ.